ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇದು ಶುಕ್ರವಾರದ ವ್ಲಾಗ್. ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಡ್ಲಿ ಸಾಂಬಾರು ಮಾಡಿ ಲೋಚನ್ನ ಎಬ್ಬಿರಿಸಿ ಸ್ಕೂಲ್ಗೆ ರೆಡಿ ಮಾಡಿಸಿ ಅವನಿಗೂ ತಿನ್ನೋಕ್ಕೆ ಬಿಸಿ ಬಿಸಿಯಾಗಿ ಇಡ್ಲಿ ಕೊಟ್ಟಾಯಿತು. ಅವನು ತಿಂಡಿ ಮಾಡೋಷ್ಟರಲ್ಲಿ ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಲಂಚ್ ಬಾಕ್ಸ್ಗೂ ಇಡ್ಲಿ ಸಾಂಬಾರು ಹಾಕಿ ಸ್ನ್ಯಾಕ್ಸ್ಗೆ ಸೌತೆಕಾಯಿ ಹಾಕೋಣ ಅಂತ ಹೇಳಿ ಸೌತೆಕಾಯಿ ಹಾಕಿ ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡೋಣ ಆಯಿತು. ಸೊ ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಎರಡೂ ತೊಗೊಂಡೋಗಿ ಗಾಡಿಗೆ ಇಟ್ಟಾಯಿತು. ಇದು ಬೆಳಿಗ್ಗೆ 6 ಗಂಟೆಯಿಂದ 8:30 ತನಕ ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಲೋಚನ್ಗೆ ಬಾಯ್ ಮಾಡಿ ಸ್ಕೂಲಿಗೆ ಕಳಿಸಿ ವೇದಾಂತ್ ಮಲಗಿದ್ದ. ವೇದಾಂತ್ ಇದ್ದಲ್ಲಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ನನ್ನ ಗಿಡಗಳಿಗೆಲ್ಲ ನೀರು ಹಾಕಿ ಬಾಗಿಲು ತೊಳೆಯೋಣ ಅಂತ ಹೇಳಿ ಬಾಗಿಲಿಗೂ ಸಹ ನೀರು ಹಾಕಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆ ಒಳಗಡೆ ಕೆಲಸ ಮುಗಿಸೋಣ ಅಂತ ಹೇಳಿ ಮನೆ ಒಳಗೆ ಬಂದು ವಾಷಿಂಗ್ಗೆ ಬಟ್ಟೆ ಇತ್ತು, ಬಟ್ಟೆ ಒಗೆಯೋಕೆ ಹಾಕ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಮಿಷಿನ್ ಆನ್ ಮಾಡಾಯಿತು. ಮಿಷಿನ್ ಆನ್ ಮಾಡೋಷ್ಟರಲ್ಲಿ ನನ್ನ ಮಗ ಎದ್ದೇಳಿದ್ದ. ಅಷ್ಟರಲ್ಲಿ ಸರಿ ಅಂತ ಹೇಳಿ ಅವನ್ನ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಅವನಿಗೆ ತಿನ್ನೋಕ್ಕೆ ಇಡ್ಲಿ ಹಾಕ್ಕೊಡೋಣ ಅಂತ ಹೇಳಿ ಫ್ರೆಶ್ ಅಪ್ ಮಾಡಿ ಇಡ್ಲಿ ಹಾಕ್ಕೊಟ್ಟೆ. ಇವತ್ತು ಖುಷಿ ವಿಷಯ ಏನಂದರೆ ಇಡ್ಲಿ ನಾನೇ ತಿಂತೀನಿ ಇವತ್ತು ಅಂತ ಹೇಳಿ ತಟ್ಟೆಗೆ ಹಾಕ್ಸ್ಕೊಂಡು ಅವನೇ ತಿಂತವನೇ. ಸಾಂಬಾರು ಹೇಗಿದೆ ಅಂತ ಕೇಳಿದ್ದಕ್ಕೆ ಚೆನ್ನಾಗಿದೆ ಅಂತ ತಲೆ ಅಲ್ಲಾಡಿಸ್ತಿದ್ದಾನೆ. ತಿಂಡಿ ತಿಂದಾದಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಆಟಾಡೋಕೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದಾಯಿತು. ಮೊನ್ನೆ ಲೋಚನು ಮತ್ತು ಅವರಪ್ಪ ಮನೇಲೇ ಇದ್ದರು ಅಂತ ಹೇಳಿ ಚೆನ್ನಾಗಿ ಖುಷಿಯಾಗಿ ಆಟಾಡ್ಕೊಂಡಿದ್ದವನು. ಇವತ್ತು ಯಾಕೋ ಸಪ್ಪಗೆ ಏನೋ ಯೋಚನೆ ಮಾಡ್ಕೊಂಡು ಕುಂತಿದ್ದ. ಒಬ್ಬನೇ ಇದ್ದಾನೆ, ಆಟಾಡೋಕ್ಕಾಗಲ್ಲ ಅಂತ ಹೇಳಿ ಫೀಲಿಂಗ್ ಫೇಸಲ್ಲಿ ಕುಂತಿದ್ದವನ ಫೇಸಲ್ಲಿ ಕ್ಯೂಟಾಗಿ ಸ್ಮೈಲ್ ತರೋಣ ಅಂತ ಹೇಳಿ ಸರ್ಪ್ರೈಸಾಗಿ ಒಂದು ಚಾಕ್ಲೇಟ್ ಕೊಡೋಣ ಅಂತ ಹೇಳಿ ಚಾಕ್ಲೇಟ್ ಕೊಟ್ಟೆ. ಚಾಕ್ಲೇಟ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಚಾಕ್ಲೇಟ್ ಈಸ್ಕೊಂಡು ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದ. ನನಗೂ ಕೂಡ ಥ್ಯಾಂಕ್ಸ್ ಹೇಳ್ದ. ಹಾಗೆ ಅವರಪ್ಪ ಫೋನ್ ಮಾಡಿ ಲೋಚನ್ನ ಕರೆಯೋಕೆ ಹೋಗ್ತಾ ಇದ್ದೀನಿ, ಹಾಗೆ ವೇದಾಂತನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬರ್ತಾ ವಾಟರ್ ಮೆಲನ್ ತಂದಿದ್ರು. ವಾಟರ್ ಮೆಲನ್ ಹಣ್ಣು ಕಟ್ ಮಾಡಿಕೊಟ್ರೆ ಹಣ್ಣು ತಿನ್ನಲ್ಲ, ಸಿಪ್ಪೆ ತಿಂತೀನಿ ಅಂತ ಹೇಳಿ ಸಿಪ್ಪೆ ತಿಂತಿದ್ದಾನೆ. ಸಿಪ್ಪೆ ತಿನ್ಬೇಡ ಕಣೋ, ಹಣ್ಣು ತಿನ್ನು ಅಂತ ಹೇಳಿ ಹಣ್ಣು ತಿಂದ್ಕೊಂಡು ಲೋಚನ್ನ ಕರೆಯೋಕೆ ಅಪ್ಪ ಮಗ ಇಬ್ಬರು ಹೋದರು. ಲೋಚನ್ನ ಸ್ಕೂಲಿಂದ ಕರ್ಕೊಬಂದಾಯಿತು. ಬರ್ತಾ ಹಾಲು ಟೀ ಪುಡಿ ತಂದರು ಅಂತ ಹೇಳಿ ನನ್ನ ಕೈಗೆ ಹಾಲು ಟೀ ಪುಡಿ ಕೊಟ್ಟು ಅವನು ಎಲ್ಲ ಹೋಗ್ತಾ ಇದ್ದಾನೆ. ಕೈ ತೊಳೆಯೋಕ್ಕೆ ಚಾಕ್ಲೇಟ್ ತಿನ್ಕೊಬಂದಿದ್ದ, ಕೈ ತೊಳೆಯೋಕ್ಕಂತ ಹೋಗ್ತಿದ್ದಾನೆ. ಅಷ್ಟರಲ್ಲಿ ಲೋಚನ್ ಶೂ ಎಲ್ಲ ಬಿಚ್ಚಿ ಡ್ರೆಸ್ ಚೇಂಜ್ ಮಾಡೋಷ್ಟರಲ್ಲಿ ವೇದಾಂತು ಅವ್ರ ಅಣ್ಣ ಏನು ತಿಂದಿದ್ದಾನೆ ಏನು ತಿಂದಿಲ್ಲ ಅಂತ ಹೇಳಿ ಅವ್ರ ಅಣ್ಣನ ಲಂಚ್ ಬಾಕ್ಸ್ನ ಚೆಕ್ ಮಾಡಿ ಲಂಚ್ ಬಾಕ್ಸ್ಗಳನ್ನ ವಾಷಿಂಗ್ ಹಾಕ್ತಾ ಇದ್ದಾನೆ. ನೋಡಿ ಯಾವ ರೀತಿ ಆಗ್ತಿದ್ದಾನೆ ಅಂತ. ಅವ್ರ ಅಣ್ಣ ಸ್ಕೂಲಿಂದ ಬಂದ ತಕ್ಷಣ ವೇದಾಂತ್ ಈ ಕೆಲಸನಂತೂ ಮರೀದೇನೆ ಮಾಡ್ತಾನೆ. ಎಲ್ಲನೂ ವಾಷಿಂಗ್ ಹಾಕ್ಬಿಟ್ಟು ಬ್ಯಾಗ್ ತಗೊಬಂದು ನನ್ನ ಕೈ ಕೊಡ್ತಿದ್ದಾನೆ. ಮೇಲ್ ಮಡಗ್ಬಿಡು ಅಂತ ಹೇಳಿ ಸರಿ ಅಂತ ಹೇಳಿ ಟೀ ಮಾಡಿ ಟೀ ಕುಡಿದು ಇಬ್ಬರನ್ನೂ ಮನೇಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಮನೇಲಿ ಏನಾರು ಕೆಲಸ ಇದ್ದರೆ ಕೆಲಸ ಮುಗಿಸ್ಕೊಬಿಡು, ನಾನು ಇಬ್ಬರನ್ನೂ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರಪ್ಪ ಇಬ್ಬರನ್ನೂ ಆಫೀಸ್ಗೆ ಕರ್ಕೊಂಡು ಹೋದರು. ಸರಿ ಅಂತ ಹೇಳಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಿಗ್ಗೆ ಪೂಜೆಗೆ ಹೂವು ಬೇಕಾಗಿತ್ತು ಅಂತ ಹೇಳಿ ಹೂವು ಇಸ್ಕೊಂಡು ಹೂವು ಎಲ್ಲ ಕಟ್ಟಿ ಎತ್ತಿಟ್ಟಾಯಿತು.
ಅಂತ ಏನೂ ಅಡುಗೆ ಮಾಡಿಲ್ಲ. ಬೆಳಿಗ್ಗೆನೇ ಇಡ್ಲಿ ಸಾಂಬಾರು ಮಿಕ್ಕಿತ್ತು ಅಂತ ಹೇಳಿ ಸಾಂಬಾರಿಗೆ ರೈಸ್ ಮಾಡ್ಕೊಂಡೆ. ಸ್ವಲ್ಪ ಸಂಪ್ಳ ಉಳಿದಿತ್ತು ಅಂತ ಹೇಳಿ ದೋಸೆ ಮಾಡಿ ದೋಸೆಗೆ ಮೊಟ್ಟೆ ಪಲ್ಯ ಮಾಡಿ ಇಟ್ಕೊಂಡಿದ್ದೆ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್